ಕರುಪು ಈ ಒಂದು ಮೂವಿ ರಿಲೀಸ್ ಆಕಾಸ ಈಗ ಆಲ್ರೆಡಿ 10 ಡೇಸ್ ಮುಗಿದೋಗಿದಾವು. ಈಗ ಇದು ಎಷ್ಟು ಕಲೆಕ್ಟ್ ಮಾಡೈತಿ ಅನ್ನೋದನ್ನು ತಿಳ್ಕೊಳ್ಳೋ ಇಂಟ್ರೆಸ್ಟ್ ನಿಮಗೂ ಐತೆ ಅಂದ್ಕೊಂಡನು. ಅದ ಕಾರಣಕ್ಕೆ ಇಂದಿನ ಈ ವಿಡಿಯೋದಾಗ ನಾವು ನಮ್ಮ ಕರುಪು ಮೂವಿ ಎಷ್ಟು ಕಲೆಕ್ಟ್ ಮಾಡೈತಿ, ಪ್ರೆಸೆಂಟ್ ಎಷ್ಟು ಮಾಡತೈತಿ ಅನ್ನೋ ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಮೊದಲನೇ ದಿನ ನಮ್ಮ ಕರುಪು ಮೂವಿ 15,50,00,000 ರೂಪಾಯಿಯನ್ನು ಸಂಪಾದನೆ ಮಾಡ್ತೈತಿ. ದೆನ್ ಎರಡನೇ ದಿನಕ್ಕೆ ಬಂದ್ರೆ 24 ಕೋಟಿ, ಮೂರನೇ ದಿನ 28 ಕೋಟಿ, ನಾಲ್ಕನೇ ದಿನ 14 ಕೋಟಿ, ಐದನೇ ದಿನ 12 ಕೋಟಿ, ಆರನೇ ದಿನ 10 ಕೋಟಿ, ಏಳನೇ ದಿನ 8 ಕೋಟಿ ಸಂಪಾದನೆ ಮಾಡ್ತೈತಿ. ಆನಂತರ 8ನೇ ದಿನ 7,80,00,000, 9ನೇ ದಿನ 12 ಕೋಟಿ, 10ನೇ ದಿನ 14 ಕೋಟಿ, ಆನಂತರ 11ನೇ ದಿನ ಈಗ ಪ್ರೆಸೆಂಟಾಗಿ ನೋಡೋದಾದ್ರೆ 1 ಕೋಟಿಗಿಂತ ಅಧಿಕ ಸಂಪಾದನೆಯನ್ನು ಮಾಡೈತಿ. ಓವರಾಲ್ ಆಗಿ ಇಲ್ಲಿವರೆಗೂ ಕರುಪು ಮೂವಿ ಕಲೆಕ್ಟ್ ಮಾಡಿದ್ದ ನಮ್ಮ ಇಂಡಿಯನ್ ನೆಟ್ ಒಳಗೆ ನಾವು ನೋಡೋದಾದ್ರೆ ಸುಮಾರು 149 ಕೋಟಿಗಿಂತ ಅಧಿಕವಾಗಿ ಸಂಪಾದನೆ ಮಾಡೈತಿ. ಆನಂತರ ಓವರಾಲ್ ಆಗಿ ವರ್ಲ್ಡ್ ವೈಡ್ ಆಗಿ ನೋಡೋದಾದ್ರೆ 236 ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡೈತಿ. ಅಂದ್ರೆ ನಾವು 10ನೇ ದಿನಕ್ಕೆ ಬಂದ್ರೆ ಒಂದು ಮ್ಯಾಸಿವ್ ಆಗಿ ಒಂದು ಪಾಸಿಟಿವ್ ಆಗಿ ರಿಯಾಕ್ಷನನ್ನು ನೋಡ್ತೇವೆ ನಾವು. 8ನೇ ದಿನ 7 ಇದ್ದಿದ್ದ ಇವತ್ತು ಕರೆಕ್ಟಾಗಿ 10ನೇ ದಿನಕ್ಕೆ ಬರೋಡ್ಕ 14 ಆಕೈತೆ ಅಂದ್ರೆ ಡೆಫಿನೆಟ್ ಆಗಿ ಒಂದು ಮ್ಯಾಸಿವ್ ಆಗಿ ಒಂದು ಇನ್ಕ್ರೀಸನ್ನು ನೋಡ್ತೇವೆ. ಇದರ ಅರ್ಥ ಕರುಪು ಮೂವಿದ ಇನ್ನೂ ಮಟ್ಟಿಗೂ ಒಂದು ಹೈಪ್ ಐತಿ. ಈ ಒಂದು ಮೂವಿ ಇನ್ನೊಂದು ಅರೌಂಡ್ 100 ಕ್ರೋಸ್ ಒಂದು 10 ಡೇಸ್ ಹೋಗ ಆಗೋ ಚಾನ್ಸ ಎಲ್ಲ ಎದ್ದು ಕಾಣತೈತಿ. ನೋಡೋಣ ಈ ಮೂವಿ ಮುಂದೆ ಬರುವ ದಿನಗಳೊಳಗೆ ಎಷ್ಟು ಕಲೆಕ್ಟ್ ಮಾಡ್ತೈತೆ ಅಂತೇಳಿ. ಬಟ್ ಇದುವರೆಗೂ ನಾನು ಆಲ್ರೆಡಿ ಹೇಳಿದಂಗೆ ಇಂಡಿಯನ್ ನೆಟ್ ಒಳಗೆ ಒಂದು 150 ಕೋಟಿ ನಿಯರ್ ಬಂದೈತಿ. ಇದನ್ನು ಯಾವಾಗ ಕ್ರಾಸ್ ಮಾಡ್ತೈತೆ ಅಂದರೆ ಇವತ್ತು ಕ್ರಾಸ್ ಡೆಫಿನೆಟಾಗಿ ಮಾಡ್ತೈತಿ ಕೂಡ. ಈ ಒಂದು ಕರುಪು ಮೂವಿ ತಮಿಳು ಭಾಷೆಯಿಂದ ಹೈಯೆಸ್ಟ್ ಕಲೆಕ್ಷನ್ ಮಾಡ್ತೈತಿ. ಆನಂತರ ಎರಡನೇದಾಗಿ ಒಂದು ತೆಲುಗು ಭಾಷೆಯಿಂದ ಕಲೆಕ್ಷನ್ ಮಾಡೈತೆ ಅಂತ ಹೇಳ್ಬೋದು. ಬಟ್ ಓವರಾಲ್ ಆಗಿ ಹೇಳೋದಾದ್ರೆ ತಮಿಳ, ತೆಲುಗು ಇವ ಎರಡೂದ್ರಿಂದ ಹೈಯೆಸ್ಟ್ ಅಮೌಂಟ ಈ ಒಂದು ಮೂವಿಗೆ ಬಂದೈತಿ. ಬಟ್ ಸೂರ್ಯ ಅವರ ಆನಂತರ ತ್ರಿಷಾ ಅವರ ಈಗ ಮ್ಯಾಜಿಕ್ ಅಂತ್ರಿ ಮಾಡೋದಾರು ಡೆಫಿನೆಟಾಗಿ ಬಾಕ್ಸ್ ಆಫೀಸ್ ಒಳಗೆ. ಈಗ ನಿಯರ್ ಆಗಿ ಇದಕ್ಕೆ ಯಾವ್ಯಾವ ಮೂವಿಗಳು ಬಂದವಲ್ಲ ಇದಕ್ಕೆ ಸಮೀಪದಿದ್ದು ಯಾವ ಕೂಡ ಇಷ್ಟು ಕಲೆಕ್ಷನ್ ಮಾಡಿಲ್ಲ. ಈಗ ರೀಸೆಂಟಾಗಿ ರಿಲೀಸ್ ಆಗಿದ್ದು ಹೇಳ್ತಾನೆ ನಾನು. ಕರುಪು ಮೂವಿ ಮಾತ್ರ ಭಾಳಷ್ಟು ಚಲೋ ತಮಗೆ ಐತಿ ಅಂತೇಳಿ ಡೆಫಿನೆಟಾಗಿ ಹೇಳೋದಾರ ಕೂಡ ಎಲ್ಲರೂ. ಓಕೆ, ಇದಾಗಿತ್ತು ನಮ್ಮ ಕರುಪು ಮೂವಿದ ಟೋಟಲ್ ಕಲೆಕ್ಷನ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಕೊಟ್ಟು ಹೋಗ್ರಿ.